ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಲ್ಬು ಭಾಗದ ಪ್ರಾದೇಶಿಕ ಆಯುಕ್ತರು ಜೈರಾ ಮೇಡಮ್ ಜಿಲ್ಲಾಧಿಕಾರಿಗಳು ಆಗಮಿಸಿದರೆ, ಈ ಕಾರ್ಯಕ್ರಮದ ರೂವಾರಿಗಳು ಅವರಿಗೂ ಕೂಡ ತಮ್ಮೆಲ್ಲರೂ ಆಗಮಿಸಿದರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೀನಿ. ಸೊ ಇವತ್ತಿನ ಅವಿನಾಶ್ ಶಿಂದೆ ಅನೇಕ ಫಲಾನುಭವಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ಪ್ರತಿಯೊಬ್ರು ಕೂಡ ಗಿಡವನ್ನ ನೆಡಬೇಕು, ಬೆಳೆಸಿರೋ ಮರವನ್ನ ಉಳಿಸ್ಬೇಕು, ಅದು ತುಂಬಾ ಮುಖ್ಯ. ಈಗ ಬರ್ತಿರೋ ಮಳೆಗಾಲದಲ್ಲಿ ನಾವು ಕೂಡ ಹೆಚ್ಚೆಚ್ಚು ಗಿಡ ಮರ ಒಂದು ಸಂದರ್ಭ ಅಂತ ಅನ್ಕೊಂತೀವಿ. ಜೊತೆಗೆ ನಮ್ಮ ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗವ್ರಿಗೆ ಒಂದು ರೀತಿ ಮೋಟಿವೇಶನ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಬಹಳಷ್ಟು ದಿನ ರಾತ್ರಿ ಮತ್ತು ಪಾರದರ್ಶಕ ಆಡಳಿತ ನಡೆಸುವತ್ತ ಕಲಬುರಗಿ ಜಿಲ್ಲೆ ದಾಪುಗಾಲಿಟ್ಟಿದೆ. ಕಲಬುರಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಕಂದಾಯ ಇಲಾಖೆಯು ಡಿಜಿಟಲೀಕರಣ ಮತ್ತು ತ್ವರಿತ ಸೇವೆಗಳ ಮೂಲಕ ಮಾದರಿ ಜಿಲ್ಲೆಯಾಗುವತ್ತ ಸಾಗಿದೆ. ಕಳೆದ 3 ವರ್ಷಗಳಲ್ಲಿ 330 ದಾಖಲೆ ರಹಿತ ವಸತಿಗಳನ್ನು ಕಂದಾಯ ಗ್ರಾಮಗಳಾಗಿ ಘೋಷಿಸಲಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ಭೂಮಿ, ಈ ಸ್ವತ್ತು ಮತ್ತು ಕಾವೇರಿ ತಂತ್ರಾಂಶಗಳನ್ನು ಸಂಯೋಜಿಸಿ 6,000ಕ್ಕೂ ಹೆಚ್ಚು ಡಿಜಿಟಲ್ ಹಕ್ಕುಪತ್ರಗಳನ್ನು ನೀಡಲಾಗಿದೆ. ಕರಪತ್ರಗಳ ಅನಾವರಣ ಕಾರ್ಯಕ್ರಮ ಜರುಗ್ತಾ ಇದೆ. ಹಾಗೆ ವೇದಿಕೆ ಮೇಲಿರೋ ಈ ಪಾವತಿ ವಿತರಣೆ ಗಂಗಮ್ಮ ಗಂಡ ತಂದೆ ಭೀಮಣ್ಣ ಅವರು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮುಂದಿನ ತಾಲೂಕು ಕಮಲಾಪುರ ದರಖಾಸ್ತು ಪೋಡಿ ಆಗಿ ಒಂದು ಇಲಾಖಾ ಪರ್ವ ಇಲ್ಲಿ ಆಗ್ತಾ ಇದೆ. ಅವರಿಗೆ ತಮ್ಮ ಹಕ್ಕು ಪತ್ರಗಳು ಈ ಪೋತಿಯನ್ನ ನೀಡಲಾಗ್ತಾ ಇದೆ. ಮುಂದಿನ ತಾಲೂಕು ಕಾಳಗಿ ಏಕನಾಥ್ ತಂದೆ ಧನ್ಶೆಟ್ಟಿ, ಪೋಲ್ ಸಿಂಗ್ ತಂದೆ ಗೋಪೋರು ತಮ್ಮ ಕಂದಾಯ ಗ್ರಾಮ ಹಕ್ಕು ಪತ್ರ ಸ್ವೀಕರಿಸಬೇಕು. ದರಖಾಸ್ತು ಪೋಡಿ ಕಾಳಗಿ ತಾಲೂಕಿನ ಗೋಪಾಲ್ ತಂದೆ ಜಯಪ್ಪ ಅವರು ಸ್ವೀಕರಿಸಬೇಕು. ತಮ್ಮ ಕಂದಾಯ ಗ್ರಾಮ ಹಕ್ಕುಪತ್ರ ಸೇಡಂ ತಾಲೂಕಿನ ಫಲಾನುಭವಿಗಳು ಗ್ರಾಮ ಹಕ್ಕುಪತ್ರವನ್ನ ಸ್ವೀಕರಿಸ್ತಾ ಇದ್ದಾರೆ. ಜೋರದ ಚಪ್ಪಾಳೆನ ತಟ್ಟಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ತಾಲೂಕು ಶಹಾಬಾದ್. ಈಗ ಕಂದಾಯ ಮಾಡಿದ್ದಾರೆ, ಸೊ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಡಳಿತಾಧಿಕಾರಿಗಳು ಸರಾಸರಿ 82% ಪ್ರಗತಿ ಸಾಧನೆಯನ್ನ ಮಾಡಿದ್ದಾರೆ. ಅವರು ಎಲ್ಲಾ ಕನ್ಸಲ್ಟೆಂಟ್ಸ್ ಕೂಡ ಆಗಮಿಸಿ ಅವರ ಒಂದು ಪ್ರಶಂಸೆ ಸರಿ ನೋಡಿ ಸರ್. ಮಕ್ಕಳು ಓದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಇಲ್ಲಿ ಕಾಂಗ್ರೆಸ್ ಮಕ್ಕಳು ಮಾತ್ರ ಹೋಗ್ತಾರೆ, ಬಿಜೆಪಿ ಮಕ್ಕಳು ಏನು ದನ ಕಾಯಕ್ಕೆ ಹೋಗ್ತಾರೆ? ಅದಕ್ಕೂ ನಾವೇ ಕಾರಣ. ಅಲ್ಲಿ ಯಾರೋ ಮೊನ್ನೆ ಪಾಪ ಮಗು ತೀರೋರು, ಎಲ್ಲೋ ಆ ರೈಲ್ವೆ ಅವರು ಗುಂಡಿ ತೋಡಿದ್ರು, ಅಲ್ಲಿ ನೀರು ಸೇರ್ಕೊಂಡು ಈಜಕ್ಕೆ ಹೋಗಿ ಪಾಪ ತೀರ್ಕೊಂಡ. ಅದಕ್ಕೂ ನಾನೇ ಕಾರಣ. ಈಗ ಇಲ್ಲಿ SSLC ಮಕ್ಕಳು ಪಾಸ್ ಆಗಿಲ್ಲ ಅಂದ್ರು ನಾನು ಕಾರಣ ಅಂದ್ರೆ, ಅದು ರೈಲ್ವೆ ಗುಂಡಿನಲ್ಲಿ ಯಾರಾದ್ರೂ ತೀರೋದ್ರೆ ಅದಕ್ಕೆ ಮೋದಿ ಕಾರಣನಾ? ಹಿಂಗೆ ಮಾತಾಡೋದು ಸರಿಯಲ್ಲ ಅಲ್ಲ. ಈಗ ಆಯ್ತಪ್ಪ, ನಾವು ಇದಕ್ಕೆ ಇದೇನಾದ್ರೂ ಕೆಟ್ಟದಾದ್ರೂ ನನಗೆ ಬೈತಿರಲ್ಲ. ಈಗ 1,14,000 ನಾವು ಕೊಡ್ತಾ ಇದೀವಲ್ಲ, ನನ್ನ ಸನ್ಮಾನ ಯಾವಾಗ ಮಾಡ್ತೀರಿ? ಮತ್ತೆ 2,500 ಕೋಟಿ ರೂಪಾಯಿ ರೈತರು ಕೊಟ್ಟಿದ್ದೀನಲ್ಲ, ಸನ್ಮಾನ ಯಾವಾಗ ಮಾಡ್ತೀರಿ ನನಗೆ? ಪ್ರಬುದ್ಧ ಯೋಜನೆ, ಪ್ರಬುದ್ಧ ಅಕಾಡೆಮಿ ನಮ್ಮ IAS KS ಓದಲಿಕ್ಕೆ ನಾನು ಮಾಡಿದ್ದೀನಲ್ಲ, ಅದು ಯಾವಾಗ? ಅದಕ್ಕೆ ಸನ್ಮಾನ ಮಾಡಲ್ಲ ನನಗೆ? ಮೃಗಾಲಯ ಒಂದು
ಅದ್ಭುತವಾದಂಥ ಒಂದು ಮೃಗಾಲಯ ನಾಡಿದ್ದು ಓಪನಿಂಗ್ ಇದೆ, ಅದಕ್ಕೆ ಯಾವಾಗ ಸನ್ಮಾನ ಮಾಡ್ತೀರಿ ನನಗೆ? ಪ್ರಗತಿ ಪಥ, ಕಲ್ಯಾಣ ಪಥ, ಸಾವಿರಾರು ಕೋಟಿ ರೂಪಾಯಿ ಕುಡಿಯೋ ನೀರಿನ ಯೋಜನೆ ಜೇವರ್ಗಿನಲ್ಲಿರ್ಬೋದು, ನಮ್ಮ ಆಳಂದಲ್ಲಿರ್ಬೋದು, ಚಿತ್ತಾಪುರ್ನಲ್ಲಿರ್ಬೋದು, ಯಾವಾಗ ಸನ್ಮಾನ ಮಾಡ್ತೀರಾ ನನಗೆ? ಇಲ್ಲಿ ನವೀಕರಣ ಮಾಡ್ತಾ ಇದೀವಿ, ನಮ್ಮ ಎಂಟೈರ್ ಒಂದು ಕಲಬುರಗಿ ಸಿಟಿಗೆ ಒಂದು ನವ ಕಲಬುರಗಿ ನಿರ್ಮಾಣ ಆಗಬೇಕು ಅಂದ್ಬಿಟ್ಟು ಒಂದು ನೀಲಿ ನಕ್ಷೆ ಹಾಕಿದ್ದೀವಿ. ಆ ನೀಲಿ ನಕ್ಷೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಏನಿಲ್ಲ ಅಂದ್ರೆ 400 ಕೋಟಿ ರೂಪಾಯಿ ಬರೀ ನಾವು ಸಿಟಿಗೆ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿ ಜಯದೇವ ನಮ್ಮ ಕಣ್ಣೆದುರು ಕಾಣ್ತಾ ಇದೆ, ಜಯದೇವ ಇರ್ಬೋದು, ESIC ಇರ್ಬೋದು, ಕಿದ್ವಾ ಇರ್ಬೋದು, ಅದಕ್ಕೆಲ್ಲ ಸನ್ಮಾನ ಯಾವಾಗ ಮಾಡ್ತೀವಿ ನನಗೆ? ಅದಕ್ಕೆಲ್ಲ ಮಾಡೋದಿಲ್ಲ, ಅದೆಲ್ಲ ಹೇಳೋದಿಲ್ಲ. ಈಗ ಹೊಸ ಹ್ಯಾಬಿಟ್ ಆಗಿದೆ, ಎಲ್ಲರೂ ಹೋಗೋದು ಫೇಸ್ಬುಕ್ ಲೈವ್ ಹೊಡಿಯೋದು, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಯಾವ್ದು ಮಾಡಿದೀವಿ ಅದು ಹೇಳ್ತಾ ಇಲ್ಲ. ಈಗ ನಮ್ಮ ಕೂಡ ಚೇರ್ಮನ್ ಕೂತಿದ್ದಾರೆ, ಎಷ್ಟು ನಾವು ಕೊಡ್ತಾ ಇರೋದು ಕೂಡ ಇಲ್ಲ ಇವಾಗ 19 ಜಂಕ್ಷನ್, ಎಷ್ಟು ಪಾರ್ಕ್ಗಳು? 26 ಪಾರ್ಕ್ಗಳಿಗೆ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ನೀಲಿ ನಕ್ಷೆನ ಒಂದು ವಾರದಲ್ಲಿ ನಾವು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಆಗಿದೆ, ಸಾವಿರಾರು ಮನೆಗಳು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಸೊ ಹಾಗಾಗಿ ಇವತ್ತು ಈ ವಾತಾವರಣ ಮುಂಚೆ ಇರಲಿಲ್ಲಪ್ಪ, ಮುಂಚೆ ಚಲೋ ಕೆಲಸ ಮಾಡಿದರೆ ಬೆನ್ ತಟ್ಟಿ ಮತ್ತೊಂದ್ಸರಿ ಮಾಡ್ರಪ್ಪ ಅಂತ ಹೇಳ್ತಾ ಇದ್ರು. ಇವೆಲ್ಲ ರಾಜಕೀಯ ಆಮೇಲೆ ಮಾತಾಡೋಣ. ಆದರೆ ಇವತ್ತು ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಆಗಬೇಕಾಗಿದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿತ್ತು. ಫೌಜಿ ಅವರೇ, ಇದು ನಂದು ಮತ್ತು ನಿಮ್ಮ ಒಂದು ಏನಂತ ನೀವು ಇಲ್ಲಿ ನಾವಿಬ್ರು ಆಲಸ್ಯದಿಂದ ಇದು ಸ್ವಲ್ಪ ಈ ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ. ಇಲ್ಲಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದಾಗಿತ್ತು. ಆದರೆ ಅನಿವಾರ್ಯ ಕಾರಣ ಇದಕ್ಕೆ ನೀವು ನಿಮ್ಮ ತಂಡ ಭಾಳ ದುಡ್ದಿದ್ರೆ ಸರ್ ಇವತ್ತೇ ಮಾಡೋಣ, ನಿನ್ನೆನೇ ಮಾಡಬೇಕಾಗಿತ್ತು, ಆದರೆ ಇವತ್ತನ ಮಾಡೋಣ. ಯಾಕಂದರೆ ನೀವು ಮತ್ತೆ ನಿಮ್ಮ ಸೇವೆಯನ್ನು ಜಿಲ್ಲೆಯಿಂದ ನಾವು ರಾಜ್ಯಕ್ಕೆ ಮೇಲ್ದರ್ಜೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡಿದ್ರೆ ಮತ್ತೆ ತಾಲೂಕು ಮಟ್ಟದಲ್ಲಿ ಎಲ್ಲ ತಹಸೀಲ್ದಾರರು ನಿಮ್ಮ MLAಗಳಿಗೆ ಕೇಳಿ ತಾಲೂಕು ಮಟ್ಟದಲ್ಲೂ ಮಾಡ್ಕೊಳ್ಳಿ. ಇಟ್ಸ್ ಅ ಗುಡ್ ಪ್ರೋಗ್ರಾಮ್. ಯಾಕಂದರೆ ಜನರಿಗೆ ಗೊತ್ತಾಗಬೇಕು ಇದು ಅವರಿಗೆ ಒಂದು ನೆಮ್ಮದಿಯ ಬದುಕನ್ನು ಕೊಡ್ತಾ ಇರುವಂತಹ. ಸೊ ಆದ್ದರಿಂದ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಾವು ಏನು ಚುನಾವಣೆ ಸಂದರ್ಭದಲ್ಲಿ ಬದುಕನ್ನು ನಾವು ಕೊಡ್ತೀವಿ, ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿರತೆಯನ್ನು ನೀಡ್ತೀವಿ ಅಂತ ನಾವೇನು ಮಾತು ಕೊಟ್ಟಿದ್ದೀವಿ. ಆ ಮಾತು ಕೊಡೋ ಈ ಕಾರ್ಯಕ್ರಮ ಮಾಡುವ ಮುಖಾಂತರ ಆ ಮಾತನ್ನು ಉಳಿಸ್ಕೋದಕ್ಕೆ ಒಂದು ಸಣ್ಣ ಹೆಜ್ಜೆ ಅಂತ ನಾನು ಹೇಳ್ತಾ, ಇವತ್ತಿನ ದಿನ ಇವತ್ತು 1,14,000 ಬರೀ ನೀವು ಕಾಗದ ತುಕಡಿಗಳು ಕೊಡ್ತಾ ಇಲ್ಲ ಫೌಜಿ ಅವರೇ, ಇವತ್ತು ಬರೀ ಕಾಗದ ತುಕಡಿ ಕೊಡ್ತಾ ಇಲ್ಲ. ನಮ್ಮ ಜನರಿಗೆ ಅವರ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಗೆ ಮತ್ತು ವಿಶೇಷವಾಗಿ ಅವರ ನೆಮ್ಮದಿಗೆ ಕೂಡ ತಾವು ಕಾರಣಭೂತರಾಗಿದ್ದೀರಾ ಅಂತ ಹೇಳ್ತಾ, ಇವತ್ತು ನಮ್ಮ DC ಅವರಿರ್ಬೋದು, ADC ಇರ್ಬೋದು, ಎಲ್ಲ ನಮ್ಮ ತಹಸೀಲ್ದಾರ್ ಅವರಿರ್ಬೋದು, ಮತ್ತು ನಿಮ್ಮ ಕಚೇರಿಯಲ್ಲಿ ಪ್ರತಿ AC ಮತ್ತದು ಮತ್ತು ಆಮೇಲೆ ಎಲ್ಲರೂ ಆಲ್ ದ AC, ಆಮೇಲೆ ಮತ್ತೆ ಬರೀ ತಹಸೀಲ್ದಾರ್ ಮಾಡಿದರೆ ಮತ್ತು ನಾಳೆ ಫೈಲ್ ಮೂವ್ ಮಾಡೋದು. ನಾನು ನಾಟ್ ಓನ್ಲಿ AC, ವಿಲೇಜ್ ಅಕೌಂಟೆಂಟಿಂದ ಹಿಡ್ಕೊಂಡು RI ಇಂದ ಹಿಡ್ಕೊಂಡು ಅಪ್ ಟು DC, ನೀವು ಮತ್ತು ನಿಮ್ಮ ತಂಡ ಇವತ್ತು ಏನು ನೀವು ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮ್ಮ ಶ್ರಮಕ್ಕೆ ಎಲ್ಲರಿಗೂ ಇಲ್ಲ, ನಿಮ್ದಲ್ಲ, ನಿಮ್ಮ ತಂಡಕ್ಕೆ ನೆಮ್ಮದಿ ಇಲ್ಲ ಪಾಪ, ಎಲ್ಲ ಮುಖ ಬಾಡದ ಏನಪ್ಪ ಇಷ್ಟೆಲ್ಲ ಶ್ರಮ ಪಟ್ಟು ಈ ರಂಗಮಂದಿರನಲ್ಲಿ ಮಾಡ್ತಾ ಇದ್ದೀರಾ, ನಾವು ಎಲ್ಲಿ ಗ್ರೌಂಡಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತ. ಅದು ನಾನು ಮುಂದೆ ಮಾಡೋಣ ಅಂತ. ಯಾಕಂದರೆ ಇದು ಇನ್ನೂ 40% ಅಷ್ಟೇ ನಾವು ಕವರ್ ಮಾಡಿರೋದು, ಇನ್ನೂ 60% ಅದ. ನೀವು ಮಾಡಿ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬ್ರಿಗೆ ಕರೆಸಿ ನಾನೇ ಮಾಡಿಸ್ತೀನಿ ಫಂಕ್ಷನನ್ನು. ಸೊ ಆದ್ದರಿಂದ ಇವತ್ತು ಅದು ಏನು ಮಾಡಿದ್ದೀರಾ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮ್ಮ ಈ ಒಳ್ಳೆ ಕೆಲಸವನ್ನು ಮುಂಬರುವ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಅದು ಮುಂದುವರಿಸ್ತಾರೆ ಅಂತ ನಾನು ಒಂದು ಆಶೆಯನ್ನು ಇಟ್ಕೊಂಡಿದ್ದೀನಿ. ಅದಾಗುತ್ತೆ ಅಂತ ಕೂಡ ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಎಲ್ಲರ ಪರವಾಗಿ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಗತಿ ಪರ್ವದ ಸಂಭ್ರಮದ ಸಮಾರಂಭಕ್ಕೆ ಶ್ರೀ ಯಲ್ಲಂಪ್ರಭು ಪಾಟೀಲ್ ಅವರೇ, ಶ್ರೀ ಜಗದೇವ್ ಗುತ್ತೇದಾರ್ ಅವರೇ, ಶ್ರೀ ಕಮಕ್ನೂರ್ ಅವರೇ, ಅಧಿಕಾರಿ ವರ್ಗದ ಸ್ನೇಹಿತರೆ ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ನಮ್ಮ ಅಕ್ಕ ತಂಗಿರೆ, ತಾಯಂದಿರೆ ಹಾಗೂ ಹಿರಿಯರೇ, ಮೊದಲನೇದಾಗಿ ಮತ್ತೊಮ್ಮೆ ತಮ್ಮ ಹತ್ರ ಕ್ಷಮೆ ಕೇಳಬೇಕಾಗ್ತದೆ.
ಈ ಕಾರ್ಯಕ್ರಮ ನಿನ್ನೆ ಆಗಬೇಕಾಗಿತ್ತು, ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ತುರ್ತು ಸಭೆ ಕರೆದಿರೋದ್ರಿಂದ ಎಲ್ಲ ಮಂತ್ರಿಗಳಿಗೆ ಇದು ನಿನ್ನೆ ಮಾಡಲಿಕ್ಕಾಗಿಲ್ಲ. ಇನ್ನು ನಿನ್ನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಫೌಜಿಯಾ ಅವರು ಈ ಕಾರ್ಯಕ್ರಮ ಏರ್ಪಡಿಸಿದರು. ಅವರಲ್ಲಿ ಮತ್ತು ತಮ್ಮಲ್ಲಿ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಎಲ್ಲರ ಪರವಾಗಿ ಫೌಜಿಯಾ ತರನ್ನುಮ್ ಅವರಿಗೆ ಮತ್ತು ಇಡೀ ಕಂದಾಯ ಇಲಾಖೆ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ಲ ಹಿಂದೆ ನಮ್ಮ ತಹಸೀಲ್ದಾರ್ಗಳು ಕೂತಿದ್ದಾರೆ, ಅಧಿಕಾರಿಗಳು ಕೂತಿದ್ದಾರೆ, ಎ ಡಿ ಸಿ ಅಲ್ಲಪ್ಪ ಫೋನಲ್ಲಿ ಈಗಲೂ ಫೋನೇ ಕೂಡ್ರಿ ಅವರ ಎಲ್ಲರಿಗೂ ಕೂಡ ಕಲಬುರಗಿಯ ಜನತೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಒಂದು ಪ್ರಗತಿ ಪರ್ವ ಅಷ್ಟೇ ಅಲ್ಲ, ನನ್ನ ಪ್ರಕಾರ